ಹಾಯ್ ನಮಸ್ತೆ ಎಲ್ಲರಿಗೂ. ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಪುನರ್ವಸು ನಕ್ಷತ್ರದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದನು. ಆದ ಕಾರಣ ಈ ದಿನವನ್ನು ಶ್ರೀರಾಮನವಮಿ ಎಂದು ಆಚರಿಸಲಾಗುತ್ತದೆ. ಶ್ರೀರಾಮನು ಹಿಂದೂ ಧರ್ಮದ ಪ್ರಮುಖ ದೇವತೆ, ವಿಷ್ಣುವಿನ 7ನೇ ಅವತಾರ ಮತ್ತು ರಾಮಾಯಣದ ನಾಯಕ. ರಾಮನು ಸತ್ಯ, ಧರ್ಮ ಮತ್ತು ತ್ಯಾಗದ ಪ್ರತೀಕವಾಗಿದ್ದಾನೆ. ರಾಮನು ದೈವಿಕ ವ್ಯಕ್ತಿಯೂ ಹೌದು ಹಾಗೂ ಆದರ್ಶ ಮಾನವತಾವಾದಿ ಮತ್ತು ಯುಗಪುರುಷನೂ ಹೌದು. ರಾಮನು ದೈವಿಕ ಗುಣಗಳನ್ನು ಹೊಂದಿದ್ದರೂ ಸಹ ಮಾನವೀಯ ಮಿತಿಗಳು ಮತ್ತು ಸಂಘರ್ಷಗಳನ್ನು ಅನುಭವಿಸಲೇಬೇಕಾಯಿತು. ರಾಮನು ಕರ್ತವ್ಯ, ನೈತಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಗಳ ಪ್ರತೀಕನಾಗಿದ್ದನು. ಸೀತೆಯ ಪಾತಿವ್ರತ್ಯವನ್ನು ಸಾಬೀತುಪಡಿಸಲು ಅಗ್ನಿಪ್ರವೇಶ ಮಾಡುವ ಸಂದರ್ಭದಲ್ಲಿ ಮೂಲ ರಾಮಾಯಣದಲ್ಲಿ ಸೀತೆ ಮಾತ್ರ ಅಗ್ನಿಗಿಳಿಯುತ್ತಾಳೆ. ಆದರೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಎಂಬ ಕಾವ್ಯದಲ್ಲಿ ಸೀತೆಯ ಜೊತೆಗೆ ಶ್ರೀರಾಮನೂ ಅಗ್ನಿಪ್ರವೇಶ ಮಾಡುತ್ತಾನೆ. ಈ ಮೂಲಕ ರಾಮನು ಸ್ತ್ರೀ ಪುರುಷ ಸಮಾನತೆಯನ್ನು ಎತ್ತಿ ಹಿಡಿಯುತ್ತಾನೆ ಮತ್ತು ನ್ಯಾಯದ ಮುಂದೆ ಎಲ್ಲರೂ ಸಮಾನರು ಎಂಬ ಸಂದೇಶ ನೀಡುತ್ತಾನೆ. ರಾಮನು ಸಮಾನತೆಯ ಹರಿಕಾರ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕೇ? ಸೀತೆಯ ಅಪಹರಣದ ನಂತರ ರಾಮನು ರಾವಣನ ವಿರುದ್ಧ ಹೋರಾಡುವುದು ಕೇವಲ ಯುದ್ಧವಲ್ಲ, ಅದು ಧರ್ಮದ ಸ್ಥಾಪನೆ. ನನ್ನ ಪ್ರಕಾರ ಕೇವಲ ರಾಮನ ಮೂರ್ತಿಯನ್ನು ಪೂಜಿಸುವುದಲ್ಲದೆ ರಾಮನ ವ್ಯಕ್ತಿತ್ವವನ್ನು ಪೂಜಿಸಬೇಕು ಮತ್ತು ಪಾಲಿಸಬೇಕು. ಆಗ ಮಾತ್ರ ಧರ್ಮಸ್ಥಾಪನೆ ಸಾಧ್ಯ. ಸ್ವಾಮಿ ವಿವೇಕಾನಂದರು ಶ್ರೀರಾಮನನ್ನು ಆದರ್ಶ ಪುರುಷ, ಸತ್ಯ ಮತ್ತು ನೈತಿಕತೆಯ ಸಾಕಾರ ರೂಪ ಹಾಗೂ ಸಾಂಸ್ಕೃತಿಕ ವೀರನಾಗಿ ಕಂಡಿದ್ದಾರೆ. ರಾಮನನ್ನು ಆದರ್ಶ ಪುತ್ರ, ಪತಿ, ತಂದೆ ಮತ್ತು ರಾಜ ಎಂದು ಕೊಂಡಾಡಿದ ಅವರು ಸೀತಾರಾಮರು ಭಾರತದ ಆತ್ಮ ಮತ್ತು ಆರ್ಷದ ಸಂಕೇತವೆಂದು ಹೇಳಿದ್ದಾರೆ. ರಾಮಾಯಣವು ಕೇವಲ ಇತಿಹಾಸವಲ್ಲ, ಅದು ಭಾರತೀಯರ ಜೀವನದ ಮಾರ್ಗದರ್ಶಿಯಾಗಿದೆ. ರಾಮನು ಅತ್ಯುನ್ನತ ಗುಣಗಳ ರಾಜನಾಗಿದ್ದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿದವನು. ಸೀತೆಯು ಪವಿತ್ರತೆಯ ಸಾಕಾರವಾಗಿದ್ದರೆ ರಾಮನು ಪತಿವ್ರತಾ ಧರ್ಮ ಮತ್ತು ಪಿತೃವಾಕ್ಯ ಪರಿಪಾಲಕನಾಗಿ ಆದರ್ಶವಾಗಿದ್ದಾನೆ. ವಿವೇಕಾನಂದರು ರಾಮಾಯಣವನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಯ ಶ್ರೇಷ್ಠ ಗ್ರಂಥವೆಂದು ಪರಿಗಣಿಸಿ ರಾಮನ ಚರಿತ್ರೆಯನ್ನು ಅನುಸರಿಸಲು ಕರೆ ನೀಡಿದ್ದರು. ರಾಮನು ತನ್ನ ಜೀವನದ ಮೂಲಕ ಮಾನವ ಕುಲದ ಕಲ್ಯಾಣ ಮತ್ತು ವಿಶ್ವಮಾನವ ಸಂದೇಶವನ್ನು ಸಾರುತ್ತಾನೆ. ರಾಮನು ವಿಶ್ವಮಾನವ ವಿಚಾರಧಾರೆಗೆ ಪ್ರತಿರೂಪನಾಗಿದ್ದಾನೆ, ಲೋಕ ಕಲ್ಯಾಣದ ಹರಿಕಾರನಾಗಿದ್ದಾನೆ, ಜಗತ್ತಿಗೆ ವಿಶ್ವಗುರುವಾಗಿದ್ದಾನೆ. ಆದ್ದರಿಂದ ಎಲ್ಲರೂ ರಾಮನನ್ನು ಪೂಜಿಸೋಣ, ಅನುಸರಿಸೋಣ ಮತ್ತು ಧರ್ಮಸ್ಥಾಪನೆ ಮಾಡೋಣ. ಜೈ ಶ್ರೀರಾಮ್.